ಹಲೋ ಸರ್ ನಮಸ್ಕಾರ ಸರ್. ಆರಾಮ್ ಸರ್? ನಮಸ್ಕಾರ ಹನುಮಂತು, ಆರಾಮಿದೆ? ಕಂಗ್ರ್ಯಾಚುಲೇಷನ್. ಧನ್ಯವಾದ ಸರ್. ಆರಾಮ್ರಿ ಸರ್? ಆರಾಮಿದೆಯಪ್ಪ. ಎತ್ತಿಡ್ದೆ ಹಾವೇರಿ ಘನತೆ ಗೌರವ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿದ್ರಿ. ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಗೆದ್ದಂತಹ ನಮ್ಮ ಹಳ್ಳಿ ಹೈದ ಹನುಮಂತು ಅವರಿಗೆ ಈಗಾಗಲೇ ಸಿನಿಮಾಗೆ ಬರುವಂತೆ ಆಫರ್ಗಳು ಬಂದಿವೆ. ಹಳ್ಳಿ ಹೈದ ಹನುಮಂತು ರಾಜಕೀಯಕ್ಕೆ ಬರ್ತಾರಾ ಎಂಬ ಚರ್ಚೆ ಇದೀಗ ಶುರುವಾಗಿದೆ. ಇದೀಗ ಹಳ್ಳಿ ಹೈದ ಹನುಮಂತು ಟಿವಿ ವಾಹಿನಿಗಳ TRP ಕಿಂಗ್ ಆಗಿ ಪರಿವರ್ತನೆಯಾಗಿದ್ದಾರೆ. ತನಗೆ ಎಷ್ಟೇ ಗೌರವ ಸಿಕ್ಕಿದ್ರೂ ತಾನು ಅತ್ಯಂತ ಸರಳವಾಗಿಯೇ ನಡೆದುಕೊಳ್ಳುತ್ತಿದ್ದಂತಹ ಆತನ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ. ಯಾವುದೇ ಸಂಗೀತದ ತರಬೇತಿ ಇಲ್ಲದೆ ತನ್ನ ಗಾಯನದಿಂದಲೇ ಹನುಮಂತ ಎಲ್ಲರ ಗಮನ ಸೆಳೆದಿದ್ರು. ಹನುಮಂತ ಹಾಡೋದರಲ್ಲಿ ಮಾತ್ರ ಅಲ್ಲದೆ ಓದೋದರಲ್ಲೂ ಸಹ ಮೇಲುಗೈಯನ್ನು ಸಾಧಿಸಿದ್ದಾರೆ. SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 532 ಅಂಕ ಗಳಿಸಿದ್ದಾರೆ. ಇದರ ಬೆನ್ನಲ್ಲೇ ಹನುಮಂತ ಅವರಿಗೆ ಇನ್ನೊಂದು ಆಫರ್ ಕೂಡ ಬಂದಿದೆ. ಅದೇನಪ್ಪ ಅಂದರೆ ಅದೇ ರಾಜಕೀಯದ ಆಫರ್ ಎಂದು ಕೆಲವರು ಹೇಳ್ತಿದ್ದಾರೆ. ನಿಜವಾಗಿಯೂ ಇವರಿಗೆ ದೊಡ್ಡ ಪಕ್ಷದಿಂದ ಆಫರ್ ಬಂದಿದ್ದು, ದೊಡ್ಡ ಖಾತೆಯನ್ನು ಆಫರ್ ಮಾಡಲಾಗಿದೆ. ಹಾಗಾದರೆ ಬನ್ನಿ, ಯಾರು ಆಫರ್ ಮಾಡಿದ್ದು ಮತ್ತು ಯಾವ ಖಾತೆಯನ್ನು ನೀಡ್ತಾರೆ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬಿಗ್ ಬಾಸ್ ಗೆದ್ದ ಹನುಮಂತು ಅವರಿಗೆ ಈಗಾಗಲೇ ಸಿನಿಮಾಗೆ ಬರುವಂತೆ ಆಫರ್ಗಳು ಬಂದಿವೆ. ಇದೀಗ ಕರ್ನಾಟಕದ ಮಾಜಿ ಸಚಿವರೊಬ್ಬರು ಹನುಮಂತುಗೆ ಕರೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಹಳ್ಳಿ ಹೈದ ಹನುಮಂತು ರಾಜಕೀಯಕ್ಕೆ ಬರ್ತಾರಾ ಎಂಬ ಚರ್ಚೆ ಇದೀಗ ಶುರುವಾಗಿದೆ. ಇನ್ನು ಬಿಗ್ ಬಾಸ್ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅಂದರೆ 30 ದಿನಗಳ ಆಸುಪಾಸಿನಲ್ಲಿ ಬಂದಂತಹ ನಮ್ಮ ಹಳ್ಳಿ ಹೈದ ಹನುಮಂತು ಕೆಲವೇ ದಿನಗಳಲ್ಲಿ ರಾಜ್ಯದ ಜನತೆಯ ಮನಸ್ಸನ್ನು ಗೆದ್ದಿದ್ರು. ಹನುಮಂತು ಆಡ್ತಿದ್ದಂತಹ ನ್ಯಾಯಪರ ಆಟ ನೋಡ್ತಿದ್ದಂತಹ ಬಿಗ್ ಬಾಸ್ ರಿಯಾಲಿಟಿ ಶೋನ ವೀಕ್ಷಕರು ಹನುಮಂತನಿಗೆ 5 ಕೋಟಿ ಮತ ಹಾಕಿ ಗೆಲ್ಲಿಸಿದ್ರು. ಇದೀಗ ಹನುಮಂತು ಕಲರ್ಸಲ್ಲಿ ಪ್ರಸಾರವಾಗುತ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ. ಇದೀಗ ಹನುಮಂತು ಟಿವಿ ವಾಹಿನಿಗಳ TRP ಕಿಂಗ್ ಆಗಿ ಪರಿವರ್ತನೆ ಆಗಿದ್ದಾರೆ ಅಂತಲೇ ಹೇಳಬಹುದು. ತನಗೆ ಎಷ್ಟೇ ಗೌರವ ಸಿಕ್ಕಿದ್ರೂ ತಾನು ಅತ್ಯಂತ ಸರಳವಾಗಿಯೇ ನಡೆದುಕೊಳ್ಳೋದ್ರಿಂದ ಆತನ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಜನರು ತುಂಬ ಇಷ್ಟಪಡ್ತಾರೆ. ಹಾಗೆ ಹನುಮಂತ SSLCಯಲ್ಲಿ ಗಳಿಸಿದಂತಹ ಅಂಕಗಳ ಕುರಿತಾಗಿ ಸಹ ಹಿಂದೆ ಸುದ್ದಿ ಸಖತ್ ವೈರಲ್ ಆಗಿತ್ತು. ಕುರಿಗಾಯಿಯಾಗಿದ್ದಂತಹ ಹನುಮಂತ ತನ್ನ ಗಾಯನದಿಂದಲೇ ಎಲ್ಲರನ್ನ ಮೋಡಿ ಮಾಡಿದಂಥವರು. ಯಾವುದೇ ಸಂಗೀತದ ತರಬೇತಿ ಇಲ್ಲದೆ ತನ್ನ ಗಾಯನದಿಂದಲೇ ಹನುಮಂತ ಎಲ್ಲರ ಗಮನ ಸೆಳೆದಿದ್ರು. ಹೆಚ್ಚಿನವರು ಅಂದುಕೊಂಡಿದ್ದಾರೆ ಹನುಮಂತ ಅವರು ಶಾಲೆಗೆ ಹೋಗಿಲ್ಲ ಎಂದು. ಆದರೆ ಈ ಸೀದಾ ಸಾದಾ ಹಳ್ಳಿ ಹೈದ ಹಾಡಿನಂತೆ ಶಾಲೆಯ ಕಲಿಕಾ ವಿಷಯದಲ್ಲೂ ಸಹ ಎತ್ತಿದ ಕೈ. SSLC ಪರೀಕ್ಷೆಯಲ್ಲಿ ಇವರು ಚಿಲ್ಲೂರು ಬಡ್ನಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ರು. ಅಂದರೆ ನೀವು ನಂಬಲೇಬೇಕು. ಹೌದು, ಹನುಮಂತ ಹಾಡೋದರಲ್ಲಿ ಮಾತ್ರವಲ್ಲ, ಓದೋದರಲ್ಲೂ ಸಹ ಮೇಲುಗೈಯನ್ನು ಸಾಧಿಸಿದ್ದಾರೆ. ಹನುಮಂತ ಉನ್ನತ ಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಾಗಿಲ್ಲ ನಿಜ, ಆದರೂ ಓದಿದವರಿಗಿಂತ ಉನ್ನತ ಮಟ್ಟಕ್ಕೆ ಏರಿದ್ದಾರೆ. ಹಾಗೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ದಂತಹ ಸ್ಪರ್ಧಿಗಳಿಗೆ ಅನೇಕ ಸಿನಿಮಾ ಆಫರ್ಗಳು ಬಂದಿವೆ. ಇದರಲ್ಲಿ ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಭವ್ಯ ಗೌಡ ಸೇರಿದಂತೆ ಟ್ರೋಫಿ ವಿಜೇತ ಹನುಮಂತನಿಗೂ ಸಹ ಸಿನಿಮಾ ಆಫರ್ಗಳು ಬಂದಿವೆ. ಇದರ ಬೆನ್ನಲ್ಲೇ ಹನುಮಂತನಿಗೆ ಮತ್ತೊಂದು ಆಫರ್ ಕೂಡ ಬಂದಿದೆ. ಅದೇನಪ್ಪ ಅಂದರೆ ಅದೇ ರಾಜಕೀಯದ ಆಫರ್ ಎಂದು ಕೆಲವರು ಹೇಳಿದ್ದಾರೆ. ಸ್ವತಃ ಹಾವೇರಿ ಜಿಲ್ಲೆಯ ರಾಜಕೀಯ ನಾಯಕರಾದಂತಹ ಮಾಜಿ ಸಚಿವರೇ ಹನುಮಂತುಗೆ ಕರೆ ಮಾಡಿದ್ದರಿಂದ ಸ್ಥಳೀಯ ರಾಜಕಾರಣಕ್ಕೆ ಹನುಮಂತು ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆಯೂ ಹೆಚ್ಚಾಗಿದೆ ಎಂಬ ಚರ್ಚೆಗಳು ಸಹ ಶುರುವಾಗಿದೆ. ಕಳೆದ 4 ದಿನಗಳ ಹಿಂದೆ ಹಾವೇರಿ ಜಿಲ್ಲೆಯ ರಾಜಕೀಯ ನಾಯಕ ಹಾಗೂ ಮಾಜಿ ಕೃಷಿ ಸಚಿವರು ಆಗಿರುವ BC ಪಾಟೀಲ್ ಅವರು ಹನುಮಂತುಗೆ ಕರೆ ಮಾಡಿ ಕಂಗ್ರ್ಯಾಚುಲೇಷನ್ ಹನುಮಂತು, ಹಾವೇರಿ ಘನತೆಯ ಗೌರವವನ್ನು ಎತ್ತಿ ಹಿಡಿದಿದ್ದೆ ಎಂದಿದ್ದಾರೆ. ಮುಂದುವರೆದು ನಾನು ನಿಮ್ಮನ್ನು ನೋಡಿದ್ದೇನೆ, ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ ಎಂದು ಸಹ ಹೇಳಿದ್ದಾರೆ. ಈ ಆಡಿಯೋವನ್ನು ಸ್ವತಃ ಮಾಜಿ ಸಚಿವ BC ಪಾಟೀಲ್ ಅವರೇ ಸಾಮಾಜಿಕ ಜಾಲತಾಣ ಅಂದರೆ ತಮ್ಮದೇ ಆದಂತಹ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ತಮ್ಮ ಪೋಸ್ಟ್ಗೆ ಕನ್ನಡದ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾದಂತಹ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 11ರ ವಿಜೇತರಾದಂತಹ ನಮ್ಮ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಶ್ರೀ ಹನುಮಂತ ಲಮಾಣಿ ಅವರಿಗೆ ಇಂದು ದೂರವಾಣಿ ಕರೆಯ ಮೂಲಕ ಮಾತನಾಡಿಸಿ ಶುಭಾಶಯವನ್ನು ತಿಳಿಸಿದ ಸಂದರ್ಭ ಎಂದು ಬರೆದುಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ವಿಜೇತ ಹನುಮಂತ ಅವರು ರಾಜಕೀಯಕ್ಕೆ ಬರ್ತಾರಾ ಇಲ್ವಾ ಎಂಬುದರ ಬಗ್ಗೆ ಯಾವುದೇ ಚರ್ಚೆಯನ್ನು ಮಾಡಲಾಗಿಲ್ಲ. ಗ್ರಾಮೀಣ ಭಾಗದಲ್ಲಿ ರಾಜಕೀಯ ನಾಯಕರು ಹನುಮಂತನನ್ನ ರಾಜಕೀಯಕ್ಕೆ ಕರೆತರೋದಕ್ಕಾಗಿ ಚಿಂತನೆಯನ್ನು ನಡೆಸಿದ್ದಾರೆ. ಇದರಿಂದಾಗಿ ಸ್ಥಳೀಯವಾಗಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲು ನೆರವಾಗಲಿದೆ ಎಂಬುದು ಅವರ ಆಶಯವಾಗಿದೆ. ಹಾಗೆಯೇ ಕಾಂಗ್ರೆಸ್ ಹಾಗೂ BJP 2 ಪಕ್ಷಗಳು ಸಹ ಹನುಮಂತನನ್ನ ಸೆಳೆಯಲು ಮುಂದಾಗಿದೆ. ಈ ಹಿಂದೆ ಗಾಯಕ ಹನುಮಂತು ಅವರು ಕೂಡ ಹಾವೇರಿ ಜಿಲ್ಲೆಯ ಮತದಾರರ ಜಾಗೃತಿಯ ರಾಯಭಾರಿಯಾಗಿ ಸಹ ಕೆಲಸ ಮಾಡಿದ್ರು. ಅದು ಏನೇ ಇರಲಿ, ಯಾರು ಏನೇ ಪ್ರಯತ್ನ ಮಾಡಿದ್ರು ಹನುಮಂತು ಮಾತ್ರ ಅವರಿಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡೋದು ಅನ್ನೋದನ್ನು ಆಗಾಗ ಪ್ರೂವ್ ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಇಂದಿನ ವಿಶೇಷ. ಹನುಮಂತನ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದಗಳು.